ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾನು ನಿಮಗೆ ವೆದರ್ ಆರ್ನ ಯೂಸ್ ಮಾಡೋದ್ರಲ್ಲಿರೋ ಎಲ್ಲ ಡೌಟ್ಸ್ನ ಕ್ಲಿಯರ್ ಮಾಡ್ತೀನಿ. ಇಂಗ್ಲೀಷ್ನಲ್ಲಿ ನಾವು ಕರೆಕ್ಟಾಗಿ ಮಾತಾಡಬೇಕಂದ್ರೆ ಈ ವರ್ಡ್ನ ಕೂಡ ನಾವು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ತುಂಬ ಸರಿ ಇದು ರೈಟಿಂಗ್ನಲ್ಲಿ ಕಾಣ್ತಾ ಇರುತ್ತೆ. ಸೊ ಈ ವಿಡಿಯೋ ಎಂಡ್ವರೆಗೂ ನೋಡಿ ಆ್ಯಂಡ್ ನೋಟ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಇದ್ರ ಮುಂದೆ ಬರುವಂತಹ ಇನ್ನು 3-4 ಪಾರ್ಟ್ಸ್ನ ಕೂಡ ನೋಡಿ, ಅದರಲ್ಲೂ ನಾನು ಅದನ್ನು ಕಂಟಿನ್ಯೂ ಮಾಡ್ತೀನಿ, ಬೇರೆ ಯೂಸೇಜ್ನ ಹೇಳ್ಕೊಡ್ತೀನಿ. ಆ್ಯಂಡ್ ಎಲ್ಲ ವೀಡಿಯೋಸ್ನ ಸೀರಿಯಲ್ ವೈಸ್ ನೋಡಿ. ಸೊ ಫಸ್ಟ್ ಯೂಸೇಜ್, ವೆದರ್ ಆರ್ನ ನಾವು ಯಾಕೆ ಯೂಸ್ ಮಾಡ್ತೀವಿ? ಎರಡು ಆಲ್ಟರ್ನೇಟಿವ್ಸ್ನ ಮಾತಾಡೋದಕ್ಕೆ, ಎರಡು ಆಪ್ಷನ್ಸ್ನ ಮಾತಾಡೋದಕ್ಕೆ. ಎಕ್ಸಾಂಪಲ್ ನೋಡಿ, ಡೈರೆಕ್ಟ್ ನಿಮಗೆ ಎಕ್ಸಾಂಪಲ್ಸಿಂದ ಹೇಳ್ತೀನಿ. ನನಗೆ ಹೋಗಬೇಕಾ ಇರಬೇಕಾ ಗೊತ್ತಾಗ್ತಾ ಇಲ್ಲ. ಐ ಡೋಂಟ್ ನೋ ಟು ಲೀವ್ ಆರ್ ಟು ಸ್ಟೇ. ಇದು ಕಂಪ್ಲೀಟ್ ಸೆಂಟೆನ್ಸ್ ಅಲ್ಲ, ನೀವು ಈ ಥರ ಮಾಡ್ತೀರಾ ಅಲ್ವಾ, ಬಟ್ ಈ ಥರ ಅಲ್ಲ, ನೀವು ಮಾಡಬೇಕಾಗಿರೋ ಪ್ಯಾಟರ್ನ್ ಇದಲ್ಲ. ಅವನು ಹೋಗ್ತಾನ ಇರ್ತಾನ ಗೊತ್ತಿಲ್ಲ. ಐ ಡೋಂಟ್ ನೋ ಹಿ ವಿಲ್ ಲೀವ್ ಆರ್ ಹಿ ವಿಲ್ ಸ್ಟೇ. ನನಗೆ ನಗ್ಬೇಕಾ ಆಳ್ಬೇಕಾ ಗೊತ್ತಾಗ್ತಿಲ್ಲ. ಐ ಡೋಂಟ್ ನೋ ಟು ಕ್ರೈ ಆರ್ ಟು ಲಾಫ್. ಇದು ಒಳ್ಳೆಯದಾ ಕೆಟ್ಟದ್ದಾ ಗೊತ್ತಿಲ್ಲ. ಐ ಡೋಂಟ್ ನೋ ಇಟ್ ಈಸ್ ಗುಡ್ ಆರ್ ಬ್ಯಾಡ್. ಸೊ ನೋಡಿ, ಈ ಎಲ್ಲ ಸೆಂಟೆನ್ಸ್ಗಳಲ್ಲಿ ಮಿಸ್ ಆಗಿರೋ ವರ್ಡ್ ವೆದರ್ ಆರ್. ಈ ಥರ ಎರಡು ಆಲ್ಟರ್ನೇಟಿವ್ಸ್, ಎರಡು ಆಪ್ಷನ್ಸ್, ಇದು ಆರ್ ಅದು ಅಂತ ಹೇಳೋವಾಗ ವೆದರ್ನ ಯೂಸ್ ಮಾಡಿ ಕಂಪ್ಲೀಟಾಗಿ ಹೇಳಬೇಕು. ಇಲ್ಲಿ ನೋಡಿ, ನನಗೆ ಹೋಗಬೇಕಾ ಇರಬೇಕಾ ಗೊತ್ತಾಗ್ತಾ ಇಲ್ಲ ಅಂದರೆ ನಾನು ಹೋಗ್ತೀನೋ ಇಲ್ವೋ ಅನ್ನೋದು. ಅಫ್ಕೋರ್ಸ್ ಫ್ಯೂಚರ್ ಬಗ್ಗೆನೇ ನಾವು ಮಾತಾಡ್ತಿದ್ದೀವಿ. ಅವಾಗ ಇದು ಕಂಪ್ಲೀಟಾಗಿ ಹೇಳಬೇಕಂದ್ರೆ ಈ ಥರ ಹೇಳಬೇಕು. ಐ ಡೋಂಟ್ ನೋ ವೆದರ್ ಐ ವಿಲ್ ಲೀವ್ ಆರ್ ವೆದರ್ ಐ ವಿಲ್ ಸ್ಟೇ. ಐ ಡೋಂಟ್ ನೋ ಗೊತ್ತಾಯ್ತಲ್ಲ, ವೆದರ್ ಐ ವಿಲ್ ಲೀವ್ ಆರ್ ವೆದರ್ ಐ ವಿಲ್ ಸ್ಟೇ ಅಂದರೆ ನಾನು ಇರ್ತೀನಾ ಆರ್ ನಾನು ಹೊರಡ್ತೀನಾ ನನಗೆ ಗೊತ್ತಿಲ್ಲ ಅನ್ನೋದನ್ನು ನಾವು ಹೇಳ್ತಾ ಇದ್ದೀವಿ. ಇಲ್ಲಿ ಎರಡು ಸರಿ ವೆದರ್ ಯೂಸ್ ಮಾಡಬೇಕಾ, ಐ ವಿಲ್ ಯೂಸ್ ಮಾಡಬೇಕಾ? ನೋ, ಮಾಡಬೇಕಾಗಿಲ್ಲ. ನೆಕ್ಸ್ಟ್ ಸ್ಲೈಡ್ನಲ್ಲಿ ಹೇಳ್ತೀನಿ. ಇದು ಕೂಡ ಕರೆಕ್ಟ್ ಸೆಂಟೆನ್ಸ್, ಇದು ಕಂಪ್ಲೀಟ್ ಫುಲ್ ಸೆಂಟೆನ್ಸ್, ಬಟ್ ಸ್ಪೋಕನ್ನಲ್ಲಿ ಈ ಥರ ಹೇಳಲ್ಲ. ರೈಟಿಂಗ್ನಲ್ಲಿ ನೀವು ಇದನ್ನು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಸ್ಲೈಡ್ ವೆಯ್ಟ್ ಮಾಡಿ. ಅವನು ಹೋಗ್ತಾನ ಇರ್ತಾನ ಗೊತ್ತಿಲ್ಲ. ಐ ಡೋಂಟ್ ನೋ ವೆದರ್ ಹಿ ವಿಲ್ ಲೀವ್ ಆರ್ ವೆದರ್ ಹಿ ವಿಲ್ ಸ್ಟೇ. ಜಸ್ಟ್ ಹಿ ವಿಲ್ ಬಂದಿದೆ ಅಷ್ಟೇ. ತುಂಬ ಸಿಂಪಲ್ ಇದೆ ನೋಡಿ. ಐ ಡೋಂಟ್ ನೋ ಮುಂದೆ ಎರಡು ಆಪ್ಷನ್ ಇದೆ ಅಲ್ವಾ, ಹಿ ವಿಲ್ ಲೀವ್ ಆರ್ ಹಿ ವಿಲ್ ಸ್ಟೇ. ಅವೆರಡರ ಹಿಂದೆ ವೆದರ್ನ ಯೂಸ್ ಮಾಡಿ. ಸ್ಪೋಕನಲ್ಲಿ ಈ ಥರ ಹೇಳಬೇಡಿ, ಆಮೇಲೆ ಹೇಳ್ತೀನಿ ನಾನು. ಐ ಡೋಂಟ್ ನೋ ವೆದರ್ ಐ ಶುಡ್ ಕ್ರೈ ಆರ್ ವೆದರ್ ಐ ಶುಡ್ ಲಾಫ್. ಐ ಡೋಂಟ್ ನೋ ವೆದರ್ ಇಟ್ ಈಸ್ ಗುಡ್ ಆರ್ ವೆದರ್ ಇಟ್ ಈಸ್ ಬ್ಯಾಡ್. ಈ ಥರ ನೀವೆಲ್ಲಾದರೂ ರೈಟಿಂಗ್ನಲ್ಲಿ ನೋಡಿರ್ತೀರಾ, ಟೆಕ್ಸ್ಟ್ ಬುಕ್ಸ್ಗಳಲ್ಲಿ, ಎಲ್ಲಾದರೂ ಪೊಯೆಟ್ರಿನಲ್ಲಿ, ರೈಟ್. ಬಟ್ ಸ್ಪೋಕನ್ನಲ್ಲಿ ಇಷ್ಟುದ್ದ ಹೇಳಲ್ಲ, ವೆದರ್ನ ಎರಡು ಸರಿ ರಿಪೀಟ್ ಮಾಡಲ್ಲ. ಸೇಮ್ ಸಬ್ಜೆಕ್ಟ್ ಇದ್ದರೆ, ಸೇಮ್ ಹೆಲ್ಪಿಂಗ್ ವರ್ಬ್ ಇದ್ದರೆ ರಿಪೀಟ್ ಮಾಡಲ್ಲ. ಮತ್ತೇನು ಹೇಳ್ತೀವಿ? ಈ ಥರ ಹೇಳ್ತೀವಿ ನೋಡಿ. ಐ ಡೋಂಟ್ ನೋ ವೆದರ್ ಟು ಲೀವ್ ಆರ್ ಟು ಸ್ಟೇ. ನೋಡಿ, ವೆದರ್ನ ಎರಡು ಸರಿ ಹಾಕಬೇಡಿ, ಫಸ್ಟೇ ಹಾಕಿ ಆ್ಯಂಡ್ ಫಸ್ಟ್ ಆಪ್ಷನ್ನ ಹಿಂದೆನೇ ಹಾಕಿ. ಸಬ್ಜೆಕ್ಟ್ ಐ ವಿಲ್ ಇದೆ ಅಲ್ಲ, ಸೊ ಎರಡೂ ಕಡೆನೂ ತೆಗೆದ್ಬಿಡಿ. ಯಾಕೆ ಅಂದರೆ ಸೆಂಟೆನ್ಸ್ನ ಬಿಗಿನಿಂಗ್ನಲ್ಲೇ ಸಬ್ಜೆಕ್ಟ್ ಇದೆ, ಅದೇ ಸೇಮ್ ಸಬ್ಜೆಕ್ಟ್ ಆಮೇಲೆ ರಿಪೀಟ್ ಆಗ್ತಾ ಇದ್ರೆ ಹಾಕಬೇಡಿ, ಹಾಕೋ ಅವಶ್ಯಕತೆ ಇಲ್ಲ. ಗೊತ್ತಾಯ್ತಲ್ಲ? ಐ ಇದೆ ಆಮೇಲೂ ಐ ವಿಲ್ಲೇ ಬರ್ತಾ ಇದೆ ಅಂದರೆ ಹಾಕಬೇಕಾಗಿಲ್ಲ, ಅದು ಅಂಡರ್ಸ್ಟುಡ್. ಓಕೆ, ಟೂನ ಎರಡು ಸರಿ ಹಾಕಬೇಕಾ? ಬೇಕಾಗಿಲ್ಲ. ಈ ಥರನೂ ಹೇಳ್ಬೋದು. ಐ ಡೋಂಟ್ ನೋ ವೆದರ್ ಟು ಲೀವ್ ಆರ್ ಸ್ಟೇ. ಇಷ್ಟು ಹೇಳಿದ್ರೆ ಸಾಕು, ಎರಡನೇ ಸರಿನೂ ಟೂ ಹಾಕಬೇಕಾಗಿಲ್ಲ. ಈ ಸ್ಟೈಲ್ ಮಾತಾಡುವಾಗ ತುಂಬ ಕಾಮನ್, ನೀವು ಇದನ್ನು ಫಾಲೋ ಮಾಡಿ, ರೈಟ್? ಓಕೆ, ಇದನ್ನ ಕಂಪ್ಲೀಟ್ಲಿ ಫ್ಯೂಚರ್ ಬಗ್ಗೆ ಹೇಳಬೇಕು ಅಂದ್ಕೊಂಡ್ರೆ ವಿಲ್ನ ಯೂಸ್ ಮಾಡಿ. ಐ ಡೋಂಟ್ ನೋ ವೆದರ್ ಐ ವಿಲ್ ಲೀವ್ ಆರ್ ಸ್ಟೇ. ಇದೂ ಕರೆಕ್ಟ್, ಮೇಲೆ ಕೊಟ್ಟಿರೋದೂ ಕರೆಕ್ಟ್. ಓಕೆ, ಈಗ ನೀವು ಅವನ ಬಗ್ಗೆ ಮಾತಾಡಬೇಕಂದ್ರೆ ಹಿ ವಿಲ್ ಹಾಕಲೇಬೇಕು ವೆದರ್ ಆದಮೇಲೆ, ಯಾಕೆಂದರೆ ಸಬ್ಜೆಕ್ಟ್ ಚೇಂಜ್ ಆಗುತ್ತಲ್ವಾ. ಐ ಡೋಂಟ್ ನೋ ಇದು ಕಾಮನ್ ಇದೆ, ವೆದರ್ ಹಿ ವಿಲ್ ಲೀವ್ ಆರ್ ಸ್ಟೇ, ಇಲ್ಲಿ ಹಿ ಹಾಕಲೇಬೇಕು. ಹಾಕಲಿಲ್ಲ ಅಂದರೆ ಯಾರ ಬಗ್ಗೆ ಅನ್ನೋದು ಗೊತ್ತಾಗಲ್ಲ. ಇದು ಯಾವಾಗ ಬರುತ್ತೆ ಅಂದರೆ ನಮ್ಮ ಬಗ್ಗೆ ನಾವೇ ಮಾತಾಡ್ತಾ ಇದ್ದಾಗ ಮಾತ್ರನೇ ಟೂ ಮುಂದೆ ವರ್ಬ್ನ ಹಾಕೋದು. ನೆಕ್ಸ್ಟ್ ನೋಡಿ ಇಲ್ಲಿ, ಐ ಡೋಂಟ್ ನೋ ವೆದರ್ ಟು ಕ್ರೈ ಆರ್ ಲಾಫ್. ನೆಕ್ಸ್ಟ್, ಐ ಡೋಂಟ್ ನೋ ವೆದರ್ ಇಟ್ ಈಸ್ ಗುಡ್ ಆರ್ ಬ್ಯಾಡ್. ಗೊತ್ತಾಯ್ತಲ್ಲ? ಸೊ ಸ್ಪೋಕನ್ನಲ್ಲಿ ಕನ್ವೀನಿಯನ್ಸ್ಗೋಸ್ಕರ ಈ ಥರ ಶಾರ್ಟ್ ಮಾಡಿದ್ದೀವಿ. ಇದೇ ಥರ ಇನ್ನು ಎಕ್ಸಾಂಪಲ್ಸ್ ನೋಡಿ. ಈಗ ಐ ವಿಲ್ ಬಿ ಹ್ಯಾಪಿ ವೆದರ್ ಐ ವಿನ್ ಆರ್ ಲೂಸ್. ನಾನು ಗೆದ್ರು ಆರ್ ಸೋದ್ರು ನಾನು ಹ್ಯಾಪಿಯಾಗೇ ಇರ್ತೀನಿ. ಸೊ ತುಂಬ ಜನ ಮಾತಾಡುವಾಗ ವೆದರ್ನ ಯೂಸ್ ಮಾಡಲ್ಲ. ಐ ವಿಲ್ ಬಿ ಹ್ಯಾಪಿ ಇಫ್ ಐ ವಿನ್ ಆರ್ ಲೂಸ್ ಅಂತಾರೆ. ನೋ, ಎರಡು ಆಪ್ಷನ್ ಇದ್ದಾಗ ಇಫ್ನ ಯೂಸ್ ಮಾಡಬಾರ್ದು. ಆರ್ ತುಂಬ ಜನ ಇಫ್ನು ಕೂಡ ಯೂಸ್ ಮಾಡಲ್ಲ, ವೆದರ್ನ ಕೂಡ ಯೂಸ್ ಮಾಡಲ್ಲ. ಅದು ಕೂಡ ಸೆಂಟೆನ್ಸ್ ಇನ್ಕಂಪ್ಲೀಟ್ ಆಗುತ್ತೆ. ನೀವು ಪ್ರಾಪರಾಗಿ ಕರೆಕ್ಟಾಗಿ ಮಾತಾಡಬೇಕು, ಬರಿಬೇಕು ಅಂದರೆ ಈ ಸ್ಟೈಲ್ ಫಾಲೋ ಮಾಡಿ. ಆ್ಯಂಡ್ ವೆದರ್ ಕ್ಲಾಸ್ನ ನೀವು ಫಸ್ಟಲ್ಲೂ ಹಾಕಿ ಹೇಳ್ಬೋದು. ವೆದರ್ ಐ ವಿನ್ ಆರ್ ಲೂಸ್ ಐ ವಿಲ್ ಬಿ ಹ್ಯಾಪಿ. ರೈಟಿಂಗ್ನಲ್ಲಿ ಕಾಮಾ ಹಾಕಿ. ವಿ ಡೋಂಟ್ ನೋ ವೆದರ್ he is dead or alive.
ಅವನಿದಾನ ಇಲ್ವಾ ನಮಗೆ ಗೊತ್ತಿಲ್ಲ ನೋಡಿ, ಅದರಿಂದ ಹಿ ಈಸ್ ಬಂದಿದೆ ಬಿಕಾಸ್ ವಿ ಆರ್ ಟಾಕಿಂಗ್ ಅಬೌಟ್ ಹಿಸ್ ಸ್ಟೇಟ್. ಡೆಡ್ ಅಲ್ಲ ಇಲ್ಲಿ ಅಡ್ಜೆಕ್ಟಿವ್ಸ್. ರವಿ ಡಿಡೆಂಟ್ ನೋ ಪಾಸ್ಟ್ ಬಗ್ಗೆ. ರವಿ ಡಿಡೆಂಟ್ ನೋ ವೆದರ್ ಹಿ ವಾಸ್ ರೈಟ್ ಆರ್ ರಾಂಗ್. ಅವ್ನು ಹೇಳಿದ್ದು ಸರಿನಾ ತಪ್ಪಾ ಅವನಿಗೆ ಗೊತ್ತಿರಲಿಲ್ಲ. ಡೂ ಯು ನೋ ವೆದರ್ ಹಿ ಈಸ್ ಮ್ಯಾರಿಡ್ ಆರ್ ಸಿಂಗಲ್? ಅವ್ನು ಮ್ಯಾರಿಡಾ ಸಿಂಗಲ್ ಹೆಂಗೆ ಗೊತ್ತಾ? ಫುಲ್ ಆಗಿ ಹೇಳಬೇಕಂದ್ರೆ ವೆದರ್ ಹಿ ಈಸ್ ಮ್ಯಾರಿಡ್ ಆರ್ ಹಿ ಈಸ್ ಸಿಂಗಲ್ ಹೇಳ್ಬೋದು, ರೈಟ್? ಐ ಫಾರ್ಗಾಟನ್ ವೆದರ್ ಇಟ್ ವಾಸ್ ಸ್ಯಾಟರ್ಡೇ ಆರ್ ಸಂಡೇ. ನನಗೆ ನೆನಪಿಲ್ಲ, ಮರ್ತೋಗಿದ್ದೀನಿ ಅದು ಸ್ಯಾಟರ್ಡೇನಾ ಸಂಡೇನಾ. ಇಟ್ಸ್ ಟೂ ಅರ್ಲಿ ಟು ಟೆಲ್ ವೆದರ್ ಇಟ್ಸ್ ಅ ಬಾಯ್ ಆರ್ ಅ ಗರ್ಲ್. ಐ ಕಾಂಟ್ ಡಿಸೈಡ್ ವೆದರ್ ಟು ಸ್ಟೇ ಹಿಯರ್ ಆರ್ ಗೋ ಟು ಡೆಲ್ಲಿ. ನೋಡಿ, ಎರಡು ವರ್ಬ್ಸ್ನ ಆರ್ ಸಪ್ರೇಟ್ ಮಾಡ್ತಾ ಇದೆ. ಸ್ಟೇ ಹಿಯರ್ ಆರ್ ಗೋ ಟು ಡೆಲ್ಲಿ. ಸಬ್ಜೆಕ್ಟ್ ಬೇಕಾಗಿಲ್ಲ, ಯಾಕೆಂದರೆ ನಾನೇ ಮಾತಾಡ್ತಾ ಇರೋದು, ನನ್ನ ಬಗ್ಗೆನೇ ಹೇಳ್ತಾ ಇರೋದು. ಶಿ ಡಿಂಟ್ ನೋ ವೆದರ್ ಹಿ ವಾಸ್ ಲಾಫಿಂಗ್ ಆರ್ ಕ್ರೈಯಿಂಗ್. ಅವಳಿಗೆ ಗೊತ್ತಾಗಲೇ ಇಲ್ಲ ಅವನು ನಗ್ತಾ ಇದ್ದಾನ ಅಳ್ತಾ ಇದ್ದಾನ. ಇಟ್ ಮೇಕ್ಸ್ ನೋ ಡಿಫ್ರೆನ್ಸ್ ಟು ಮೀ. ಅಂದರೆ ಇದರಿಂದ ನನಗೇನೂ ಪರವಾಗಿಲ್ಲ. ಅಂದರೆ ಇಟ್ ಡಸಂಟ್ ಮ್ಯಾಟರ್ ಟು ಮೀ ವೆದರ್ ಯು ಆರ್ ರಿಚ್ ಆರ್ ಪೂರ್. ನೀನು ರಿಚ್ ಆಗಿದ್ರು ಪೂರ್ ಆಗಿದ್ರು ಇಟ್ ಡಸಂಟ್ ಮ್ಯಾಟರ್ ಟು ಮೀ. ಆರ್ ಇಟ್ ಮೇಕ್ಸ್ ನೋ ಡಿಫ್ರೆನ್ಸ್, ಏನೂ ಡಿಫ್ರೆನ್ಸ್ ಇಲ್ಲ. ಆ್ಯಂಡ್ ಇದರಲ್ಲೆಲ್ಲ ಕಡೆ ನಾವು ವಿನ್ ಆರ್ ನಾಟ್, ಡೆಡ್ ಆರ್ ನಾಟ್, ರೈಟ್ ಆರ್ ನಾಟ್, ಮ್ಯಾರಿಡ್ ಆರ್ ನಾಟ್, ಬಾಯ್ ಆರ್ ನಾಟ್ ಈ ಥರ ಹಾಕ್ಬೋದಾ? ಎಸ್ ಹಾಕ್ಬೋದು. ಬಟ್ ಯಾವ ಸಿಚುವೇಶನ್ ಅದು ನಾನು ನೆಕ್ಸ್ಟ್ ಪಾರ್ಟ್ಗಳಲ್ಲಿ ಹೇಳ್ಕೊಡ್ತೀನಿ, ನೋಡ್ತಾ ಇರಿ. ಇಟ್ಸ್ ಅಪ್ ಟು ಯು, ಅಂದರೆ ನಿನಗೆ ಬಿಟ್ಟಿದ್ದು ವೆದರ್ ಟು ಸ್ಪೀಕ್ ಆರ್ ಬಿ ಕ್ವಾಯಟ್. ಮಾತಾಡೋದು ಆರ್ ಸುಮ್ಮನೆ ಇರೋದು ನಿನಗೆ ಬಿಟ್ಟಿದ್ದು, ನೀನೇ ಏನಾದರೂ ಮಾಡು. ಐ ಡೋಂಟ್ ನೋ ವೆದರ್ ದಿ ಆನ್ಸರ್ ಇಸ್ ರೈಟ್ ಆರ್ ರಾಂಗ್. ಆನ್ಸರ್ ಸರಿನಾ ತಪ್ಪಾ ನನಗೆ ಗೊತ್ತಿಲ್ಲ. ಎಲ್ಲ ಕಡೆ ವೆದರ್ನ ಯೂಸ್ ಮಾಡಿ, ಎರಡು ಆಲ್ಟರ್ನೇಟಿವ್ ಆಪ್ಷನ್ಸ್ನ ಹಿಂದೆ ಬಿಡಬೇಡಿ. ಐ ಮೀನ್ ಅ ಡಿಲೇಮಾ. ಡಿಲೇಮಾ ಅಂದರೆ ಅರ್ಥ ಕನ್ಫ್ಯೂಷನ್. ಎರಡು ಆಪ್ಷನ್ ಮಧ್ಯದಲ್ಲಿ ನಾವು ಸಿಕ್ಕಾಕೊಂಡಿರೋಂಥ ಒಂದು ಸ್ಟೇಟ್, ಇದಾ ಅದಾ ಗೊತ್ತಾಗ್ದಿರೋಂಥ ಪರಿಸ್ಥಿತಿ, ಸಂಕಟ ಅಂತ ಹೇಳ್ತೀವಲ್ವಾ. ಐ ಮೀನ್ ಅ ಡಿಲೇಮಾ ವೆದರ್ ಟು ಸ್ಟಡಿ ಫಿಸಿಕ್ಸ್ ಫಸ್ಟ್ ಆರ್ ಇಂಗ್ಲೀಷ್. ಫಿಸಿಕ್ಸ್ ಫಸ್ಟ್ ಓದಬೇಕಾ ಆರ್ ಇಂಗ್ಲೀಷ್ ಫಸ್ಟ್ ಓದಬೇಕಾ ಗೊತ್ತಾಗ್ತಾ ಇಲ್ಲ ನನಗೆ. ವಿ ನೀಡ್ ಟು ಡಿಸೈಡ್ ನಾವ್ ವೆದರ್ ಟು ಬೈ ಅ ಡೆಸ್ಕ್ಟಾಪ್ ಆರ್ ಅ ಲ್ಯಾಪ್ಟಾಪ್. ನಾವು ಈಗಲೇ ಡಿಸೈಡ್ ಮಾಡಬೇಕು. ಎನಿವನ್ ಹೂ ಸ್ಟಾಪ್ಸ್ ಲರ್ನಿಂಗ್ ಈಸ್ ಓಲ್ಡ್. ಕಲಿಯೋದಕ್ಕೆ ಯಾರು ಸ್ಟಾಪ್ ಮಾಡ್ತಾರೋ ಅವ್ರಿಗೆ ವಯಸ್ಸಾಗಿದೆ ಅಂತ ಅರ್ಥ. ವೆದರ್ ಅಟ್ 20 ಆರ್ 80, 20ನಲ್ಲಾದರೂ 80ನಲ್ಲಾದರೂ ಯಾವೇ ಏಜಲ್ಲಾಗಲಿ ನಾವು ಕಲಿಯೋದಕ್ಕೆ ಸ್ಟಾಪ್ ಮಾಡಬಾರ್ದು. ಐ ಡೋಂಟ್ ನೋ ವೆದರ್ ದ ವೈಟ್ ಪೇಂಟ್ ಆರ್ ದ ಪಿಂಕ್ ಪೇಂಟ್ ಈಸ್ ಬೆಟರ್. ನೋಡಿ, ಎರಡು ಆಪ್ಷನ್ ಆದಮೇಲೆ ಈಸ್ ಬೆಟರ್ ಬಂದಿದೆ. ಐ ಡೋಂಟ್ ನೋ ವೆದರ್ ದ ವೈಟ್ ಪೇಂಟ್ ಆರ್ ದ ಪಿಂಕ್ ಪೇಂಟ್ ಈಸ್ ಬೆಟರ್. ವೆದರ್ ದ ಪ್ರಾಬ್ಲಮ್ ಇಸ್ ಇಂಪಾರ್ಟೆಂಟ್ ಆರ್ ಅನ್ಇಂಪಾರ್ಟೆಂಟ್, ಯು ಮಸ್ಟ್ ಸಾಲ್ವ್ ಇಟ್. ನೀನು ಸಾಲ್ವ್ ಮಾಡಲೇಬೇಕು. ಈ ಥರ ಕಂಡೀಷನ್ ಇದೆ ಹೇಳುವಾಗ ಮಸ್ಟ್ ಯೂಸ್ ಮಾಡ್ತೀವಿ ನಾವು. ವಿ ಆರ್ ನಾಟ್ ಶೋರ್ ವೆದರ್ ಟು ಸ್ಟೇ ಹಿಯರ್ ಫಾರ್ ಡಿನ್ನರ್ ಆರ್ ಗೋ ಸಮ್ವೇರ್ ಎಲ್ಸ್. ನಮಗಿನ್ನೂ ಶೋರಾಗಿ ಗೊತ್ತಿಲ್ಲ ನಾವು ಊಟಕ್ಕಿಲ್ಲ ಇರಬೇಕಾ ಎಲ್ಲಾದರೂ ಬೇರೆ ಕಡೆ ಹೋಗಬೇಕಾ. ಐ ಕಾಂಟ್ ಡಿಸೈಡ್ ವೆದರ್ ಟು ಬೈ ಅ ನ್ಯೂ ಕಂಪ್ಯೂಟರ್ ನೌ ಆರ್ ವೆಯ್ಟ್ ಫಾರ್ ಅ ಮಂತ್. ಐ ಹ್ಯಾವೆಂಟ್ ಡಿಸೈಡೆಡ್ ಯೆಟ್. ಸೊ ಈ ಥರ ಸೆಂಟೆನ್ಸ್ಗಳ ಮೇಲೆ ನಾನು ಆಲ್ರೆಡಿ ಡೀಪಾಗಿ ವೀಡಿಯೋಸ್ನಲ್ಲಿ ಹೇಳ್ಕೊಟ್ಟಿದ್ದೀನಿ, ಹಿಂದೆ ಸಪ್ರೇಟ್ ಕ್ಲಾಸಸ್ ಮಾಡಿದ್ದೀನಿ. ಐ ಹ್ಯಾವೆಂಟ್ ಡಿಸೈಡೆಡ್ ಯೆಟ್ ವೆದರ್ ಐ ಶುಡ್ ಗೆಟ್ ಅ ಜಾಬ್. ನನಗೆ ಕೆಲಸಕ್ಕೆ ಹೋಗಬೇಕಾ ಆರ್ ಕಂಟಿನ್ಯೂ ಮೈ ಸ್ಟಡೀಸ್ ಕಂಟಿನ್ಯೂ ಮಾಡಬೇಕಾ ಅನ್ನೋದು ನಾನು ಇನ್ನೂ ಡಿಸೈಡ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದೀನಿ, ರೈಟ್? ಸೊ ನೀವು ಇದೇ ಥರ ಸೆಂಟೆನ್ಸ್ ಟ್ರೈ ಮಾಡಿ ಆ್ಯಂಡ್ ಪ್ಲೀಸ್ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಆ್ಯಂಡ್ ನೀವು ಇದರಲ್ಲಿ ಏನಾದರೂ ಹೊಸದು ಕಲ್ತಿದ್ರ ಅಂತ ನಿಮ್ಗೆ ಅನಿಸಿದ್ರೆ ಲೈಕ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಪಾರ್ಟ್ಸ್ನ ಕೂಡ ನೋಡಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ಇದನ್ನು. ಥ್ಯಾಂಕ್ ಯು.